ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. GT ಹಾಗೂ DC ನಡುವೆ ನಡೆದಿರುವಂತಹ ಹೈ ವೋಲ್ಟೇಜ್ ಕದನದಲ್ಲಿ GTಗೆ ರೋಚಕ ಗೆಲುವು ಸಿಕ್ಕಿದೆ. ಸೊ ನಿನ್ನಿನ ಪಂದ್ಯ ಯಾವ ರೀತಿ ಆಗಿತ್ತು? ಮೊದಲ ಗೆಲುವು ಸಿಕ್ಕಿರುವಂಥದ್ದು GTಗೆ. ಸೊ ಓವರ್ ಆಲ್ ಈ ಪಂದ್ಯ ಯಾವ ರೀತಿ ಆಗಿತ್ತು? ಡೇವಿಡ್ ಮಿಲ್ಲರ್ ಅಲ್ಲಿ 1 ರನ್ನ ಕದಿಬಹುದಾಗಿತ್ತು, ಆದರೆ 1 ರನ್ನನ್ನು ಕದೀಲಿಲ್ಲ. ಸೊ ಅದು ಎಲ್ಲ ಒಂದು ಕಡೆ ಮೈನಸ್ ಆಯ್ತಾ ಆ ಒಂದು ಟೀಮ್ಗೆ ಅನ್ನುವಂಥ ಯಕ್ಷ ಪ್ರಶ್ನೆ ಜೊತೆಗೆ ಬಾಲಿಂಗ್ ಸಿಕ್ಕಾಪಟ್ಟೆ ನಿನ್ನೆ ಸಿರಾಜ್ ಅವರು ಕೂಡ ದುಬಾರಿ ಆದರು. ಅಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು, ಅದರ ಜೊತೆಗೆ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ LSG ಆ್ಯಂಡ್ ಕೋಲ್ಕತ್ತಾ ನಡುವೆ. ಸೊ ಇವತ್ತಿನ ಪಂದ್ಯ ಯಾವ ರೀತಿ ಆಗಿರುತ್ತೆ? ಎರಡು ತಂಡ ಕೂಡ ಗೆಲ್ಲಲೇಬೇಕಾಗಿರುವಂಥ ಒತ್ತಡದಲ್ಲಿದೆ. ಸೊ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೆ ಇವತ್ತಿನ ವಿಶೇಷ IPL ಕಿಕ್. ನೋಡಿ, ಡೇವಿಡ್ ಮಿಲ್ಲರ್ ಆ ಪಂದ್ಯವನ್ನ ಕೊನೆಯ ತನಕ ತೆಗೆದುಕೊಂಡು ಬಂದಿದ್ರು. ಗೆಲ್ಲುವಂತ ಪಂದ್ಯವನ್ನ ಕೊನೆಗೆ ಸೋತ್ರು. ನಿಜವಾಗ್ಲೂ ಕೂಡ ಬೇಸರ ಇತ್ತು. ಅನ್ಲಕ್ಕಿ ಪರ್ಸನ್ ಅಂತ ಕೂಡ ಹೇಳ್ಬಹುದು ಡೇವಿಡ್ ಮಿಲ್ಲರ್ಗೆ. ಕೊನೆ ಕ್ಷಣದಲ್ಲಿ 1 ರನ್ ಕೂಡ ಕದಿಯಕ್ಕೆ ಆಗಲಿಲ್ಲ. ಸೊ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಪಾಟೀಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ಪ್ರೇಮ್ ಅವರು ಜಾಯ್ನ್ ಆಗಿದ್ದಾರೆ. ಪ್ರೇಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಪಾಟೀಲ್, ಆರಂಭದಲ್ಲಿ ಓಕೆ ಬಿಗ್ ಟಾರ್ಗೆಟ್ ಇದೆ, DC ಗೆಲ್ಲತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀವಿ ನಾವು. ಅಂದರೆ ಟಾರ್ಗೆಟ್ ಜಾಸ್ತಿ ಕೊಟ್ಟಿರೋದ್ರಿಂದಾಗಿ. ಆಮೇಲೆ ಕೊನೆ ಹಂತದಲ್ಲಿ GTಗೆ ಒಂದು ಒಳ್ಳೆ ಚಾನ್ಸ್ ಇತ್ತು ಬಂದಾಗ, ಗೆಲ್ಲಬಹುದು ಲಾಸ್ಟಿಗೆ ಡೇವಿಡ್ ಮಿಲ್ಲರ್ ವಾಪಸ್ ಬಂದಾಗ. ಬಟ್ ಗೆಲ್ಲುವಂಥ ಪಂದ್ಯವನ್ನು ಸೋತ್ರ ಅಥವಾ ಇಲ್ಲಿ ತನಕ ಬಂದಿದೆ ಗ್ರೇಟಾ ಹೇಗೆ ಅಂತ? ಈಗೆಲ್ಲ 2-10 ಕೂಡ ಸೇಫ್ ಸ್ಕೋರ್ ಅಲ್ವೇ ಅಲ್ಲ ಅನ್ನೋದು ಇದರಲ್ಲೂ ಕೂಡ ಗೊತ್ತಾಗುತ್ತೆ. ನೋಡಿ, IPL ಇತಿಹಾಸದಲ್ಲಿ ಕೆಲವೊಂದು ರೋಚಕ ಪಂದ್ಯಗಳು ನೆನಪಲ್ಲಿ ಉಳಿತವೆ. IPL RCB ವರ್ಸಸ್ CSK ಆಗಿರ್ಬೋದು, ಆಮೇಲೆ ಪಂಜಾಬ್ ವರ್ಸಸ್ RCB ಆಗಿರ್ಬೋದು. ಕೆಲವೊಂದು ಪಂದ್ಯಗಳು ಏನಿದಾವಲ್ಲ ಅವು ನೆನಪಿನಲ್ಲಿ ಉಳಿತವೆ. ಅಂಥದ್ದೇ ನೆನಪಿನಲ್ಲಿ ಉಳಿಯುವಂಥ ಒಂದು ಪಂದ್ಯ ನಿನ್ನೆದು. ಒಂದೇನು ಅಂತಂದರೆ, ನೀವು ಹೇಳ್ದಂಗೆ ಇದು ಗೆಲ್ಲುವಂಥ ಮ್ಯಾಚ್ ಆಗಿರಲಿಲ್ಲ. ಒಂದು ಸ್ವಲ್ಪ ಕೊನೆಗೆ ಬಂದರು, ಪಟ್ಟರು, ಆಮೇಲೆ ಗೆಲ್ಸಕ್ಕೆ ಆಗಲಿಲ್ಲ ಅನ್ನೋದು ಒಂದಿದೆ ಖಂಡಿತವಾಗ್ಲು. ಯಾಕಂದರೆ ಈ ಪಂದ್ಯವನ್ನು ಕೊನೆ ಓವರಿಗೆ ಕೊನೆ ಬಾಲಿಗೆ ತೆಗೆದುಕೊಂಡು ಹೋಗಿದ್ದೆ ಡೇವಿಡ್ ಮಿಲ್ಲರ್. ಓಕೆ, ತುಂಬ ಚೆನ್ನಾಗಿ ಆಡಿದ್ದಾರೆ. KL ರಾಹುಲ್, ನಿಶಾಂಕ ಒಂದು ಒಳ್ಳೆ ಅಡಿಪಾಯ ಹಾಕಿಕೊಟ್ಟಿದ್ರು, ಬಂತು. ಬಟ್ ಕೊನೆ 2 ಓವರಲ್ಲಿ ಮ್ಯಾಚ್ ಇರಲಿಲ್ಲ GT ಹತ್ರ. ಆದರೆ ಅದನ್ನು ತುಂಬ ಚೆನ್ನಾಗಿ ತೊಗೊಂಬಂದಿದ್ದು ಕೊನೆ 2 ಬಾಲಲ್ಲಿ ಡೇವಿಡ್ ಮಿಲ್ಲರ್ ಎಲ್ಲಿ ತಪ್ಪು ಮಾಡಿದ್ರು? ಎಲ್ರಿಗೂ ಒಂದು ಯಕ್ಷ ಪ್ರಶ್ನೆ ಏನಾಗ್ತಾ ಇದೆ ಅಂತಂದರೆ, ಡೇವಿಡ್ ಮಿಲ್ಲರ್ ಆ 1 ರನ್ನ ತಗೋಬೇಕಾಗಿತ್ತು, 100% ತಗೋಬೇಕಾಗಿತ್ತು. ನೋಡಿ, ಈ ಚೋಕರ್ಸ್ ತಂಡ ಅಂತ ಅನ್ಕೋತೀವಿ ನಾವು, ಸೌತ್ ಆಫ್ರಿಕಾನ ಯಾವಾಗಿದ್ರು ಚೌಕರ್ಸ್ 2024ರಲ್ಲಿ ಇದೇ ಡೇವಿಡ್ ಮಿಲ್ಲರ್ ಸ್ಟ್ರೈಕ್ನಲ್ಲಿದ್ದರು. ಆ ಒಂದು 6 ಹಿಡಿದಿದ್ದಾರೆ ಸೂರ್ಯಕುಮಾರ್ ಯಾದವ್. ಅಕಸ್ಮಾತ್ ಅದೇನಾದ್ರು 6 ಹೋಗಿದ್ರೆ ಮ್ಯಾಚ್ ಅವ್ರ ಹತ್ರ ಇತ್ತು. ಇಲ್ಲಿಯೂ ಕೂಡ ಹಾಗಾಯಿತು. ನಿನ್ನೆ ಆ 1 ರನ್ ತೊಗೊಂಡಿದ್ರೆ ಮ್ಯಾಚ್ ಇವರೇ ವಿನ್ ಆಗ್ತಾ ಇದ್ರು. ಕಂಟಿನ್ಯೂಸ್ 2 ಬಾಲಿಗೆ 1 ರನ್ ಅಷ್ಟೇ ಬೇಕಾಗಿತ್ತು. ಬಟ್ ಓವರ್ ಕಾನ್ಫಿಡೆನ್ಸ್ ಡೇವಿಡ್ ಮಿಲ್ಲರ್, ನಾನು ಲಾಸ್ಟ್ ಬಾಲ್ 2 ರನ್ ಹೊಡಿತೀನಿ ಅನ್ನೋದು ಅದೇ ತಪ್ಪಾಗಿದ್ದು. ನೋಡಿ, 1 ರನ್ ಸಿಂಗಲ್ ಬಂದಿದೆ ನಿಮಗೆ, ಸಿಂಗಲ್ ಈಸಿಯಾಗಿ ತಗೋಬಹುದು. ಅದನ್ನ ಆ ಸಿಂಗಲ್ ತಗೊಂಡು ನೆಕ್ಸ್ಟ್ ಕುಲ್ದೀಪ್ ಯಾದವ್ ರನ್ ತೆಗಿತಿದ್ರು ಇಲ್ಲೋ ಅದು ನೆಕ್ಸ್ಟ್. ಬಟ್ ನಿಮ್ದು ಮ್ಯಾಚ್ ಡ್ರಾ ಆದ್ರೂ ಆಗ್ತಿತ್ತಾ? ಇದು ಓವರ್ ಕಾನ್ಫಿಡೆನ್ಸ್. ನೋಡಿ, 1 ಬಾಲಲ್ಲಿ 2 ರನ್ನು ಏನ್ ಬೇಕಾದ್ರೂ ಆಗ್ಬೋದು. ಕ್ಯಾಚ್ ಹೋಗ್ಬೋದಾಗಿತ್ತು ಅಥವಾ ರನ್ಔಟ್ ಆಗ್ಬೋದಾಗಿತ್ತು, ಏನೋ ಆಗ್ಬೇಕಾಗಿತ್ತು. ಕೊನೆಗೆ ವಿಕೆಟ್ ಕೀಪರ್ ಹಚ್ಚಿದ. ಒಂದು ಡೇವಿಡ್ ಮಿಲ್ಲರ್ ಅವರ ತಪ್ಪಿನಿಂದನೇ ಈ ಒಂದು ಮ್ಯಾಚ್ ಸೋಯ್ತು ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ತಂದಿರ್ಬೋದು ಅವರು ಬೌಂಡ್ರಿ, ಸಿಕ್ಸರ್ ಎಲ್ಲ ಹೊಡೆದಿರ್ಬೋದು. ನೀವು ಆಟಗಾರರು ತಂದಿರ್ತೀರಾ, ಹೊಡಿಬೇಡಿ ಆಟಗಾರ. ಬಟ್ ಆಸ್ ಅ ಫಿನಿಷರ್ ಆಗಿ ನೀವು ತಂಡವನ್ನು ನಿಮ್ಮ ತಂಡದ ಗೆಲುವಿಗೆ ತೆಗೆದುಕೊಂಡು ಹೋಗಲಿಲ್ಲ ಅಂದರೆ ನೀವು ಬ್ಯಾಟ್ಸ್ಮನ್ ಅಲ್ವೇ ಅಲ್ಲ. ಖಂಡಿತವಾಗ್ಲೂ ಹೇಳ್ತೀನಿ ನಾನು. ನಿಮ್ಮ ಓವರ್ ಕಾನ್ಫಿಡೆನ್ಸ್ನಿಂದನೇ ನಿನ್ನೆ ಸೋತಿರೋದು ಮ್ಯಾಚು. ಬಟ್ KL ರಾಹುಲ್ ಅವರ ಒಂದು ಬ್ಯಾಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಅಮೋಘವಾಗಿತ್ತು. ತುಂಬ ಚೆನ್ನಾಗಿ ಆಡಿದ್ರು. ನಾವು ನಿನ್ನೆ ಕೂಡ ಮಾತಾಡ್ತಾ ಇದ್ವಿ, KL ರಾಹುಲ್ ಫಾರ್ಮ್ ಮರಳಬೇಕು ಅಂತ ಹೇಳಿ. ನಿನ್ನೆ ಅವ್ರ ವೈಫ್ ಕೂಡ ಬಂದಿದ್ರು, ಬರೀ ಪದೇ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ರು. DC ಇನ್ನೇನು ಗೆದ್ದೇ ಬಿಟ್ರು ಅನ್ನೋದ್ರಲ್ಲಿ ಹೋಗ್ಬಿಡ್ತು. ಬಟ್ ಲಾಸ್ಟ್ ಓವರಲ್ಲೂ ನೋಡಿ, ಪ್ರಸಿದ್ಧ ಕೃಷ್ಣ ಕೂಡ ಕೈ ಚೆಲ್ಲಿದ್ರು. ಆ ಒಂದು 6 ಹೋದ ತಕ್ಷಣ ಮ್ಯಾಚ್ ಹೋಯ್ತಿದ್ದು ನನ್ನ ಕಡೆಯಿಂದಾನೆ ಅಂತ ಅನ್ಕೊಂಡಿದ್ರು. ಆ ಸಿಂಗಲ್ ಏನಾದರೂ ಬಂದಿದ್ರೆ ಮ್ಯಾಚ್ ಟರ್ನ್ ಆಗ್ತಿತ್ತು. ಮತ್ತು ಏನಂದರೆ, ಕುಲ್ದೀಪ್ ಯಾದವ್ ಬಗ್ಗೆ ಯಾಕೆ ನೀವು ನಂಬಿಕೆ ಇಡಲಿಲ್ಲ ಅನ್ನೋಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಅಂತಂದರೆ, ಮೊದಲ ಬಾಲ್ ಅವ್ರು ಬಂದ ತಕ್ಷಣ ಈಸಿಯಾಗಿ ಥರ್ಡ್ ಮ್ಯಾನ್ ಹತ್ರ ಹೋಗಿ ಹೊಡೆದು 1 ರನ್ ಬಂದಿದೆ ನಿಮಗೆ. ಆದರೂ ಕೂಡ ಅವ್ರ ಮೇಲೆ ನಂಬಿಕೆ ಉಳಿದಿರಲಿಲ್ಲ. ಮತ್ತು ಆ ಬಾಲ್ಗಿಂತ ಮುಂಚೆನೇ ಅವರಿಬ್ಬರು ಡಿಸ್ಕಸ್ ಮಾಡಿರ್ತಾರೆ ಏನು ಮಾಡಬೇಕು ಅಂತ. ಅವಾಗಲೇ ಹೇಳಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ, ಡೇವಿಡ್ ಮಿಲ್ಲರ್ ಬೇಡ ಅಂತ ಹೇಳಿದ್ರೇನೋ. ಬಟ್ ಇಂತಹ ಓವರ್ ಕಾನ್ಫಿಡೆನ್ಸ್ ಇದ್ದಾಗ ಆ ತಂಡ ಹೇಗೆ ಹಾಳಾಗತ್ತೆ ಅನ್ನೋದಕ್ಕೆ ಇದೇ ಕಾರಣ. ಅದಾದ ನಂತರ ಕಣ್ಣೀರು ಹಾಕಿದ್ರು ಬೇರೆಯವರೆಲ್ಲ.
ಅವರೆಲ್ಲ ಸಮಾಧಾನ ಮಾಡಿದ್ರು. ಅದಾದ ನಂತರ ಇವರು ಡಕ್ಕಟ್ಟಲ್ಲಿ ಹೋಗಿ ಕೂತ್ಕೊಂಡು ಅಳ್ತಾ ಇದ್ರು. ಅವೆಲ್ಲ ಸೆಕೆಂಡ್ರಿ. ಬಟ್ ಮ್ಯಾಚ್ ಸೋಲ್ಸಿದ್ ಮಾತ್ರ ಡೇವಿಡ್ ಮಿಲ್ಲರ್ ಅಂತ ನಾನು ಹೇಳ್ತೀನಿ. ಗೆಲ್ಲುವಂತ ಪಂದ್ಯವನ್ನು ಸೋತ್ರ ಅಂತೇಳಿ. ಪ್ರೇಮ್ ಅವ್ರ, ಈಗ ಈ ಟೀಮಲ್ಲಿ ಅಂದ್ರೆ DC ಟೀಮಲ್ಲಿ ಅನ್ಲಕ್ಕಿ ಇಬ್ಬರು ಪ್ಲೇಯರ್ ಅಂತ ಹೇಳ್ಕೋಬಹುದ ಒಂದು ನಮ್ಮ ಕನ್ನಡಿಗ KL ರಾಹುಲ್. ಎಷ್ಟೋ ಪಂದ್ಯಗಳು ನೋಡಿದೀವಿ, ಕೊನೆ ತನಕ ತೆಗೆದುಕೊಂಡು ಹೋಗ್ತಾರೆ, ಬಟ್ ಅದನ್ನ ಫಿನಿಶಿಂಗ್ ಟಚ್ ಕೂಡ ಕೊಡ್ತಾ ಇಲ್ಲ. ಡೇವಿಡ್ ಮಿಲ್ಲರ್ ಕೂಡ ಹಾಗೆ ಆಯಿತು. ಒಂದು ಡೇವಿಡ್ ಮಿಲ್ಲರ್ದಷ್ಟೇ ದೊಡ್ಡ, ಈಗ ಪಾಟೀಲ್ ಈಗಾಗಲೇ ಹೇಳಿ ಮುಗಿಸಿದ್ರು, ವರ್ಲ್ಡ್ ಕಪ್ ಅಂತ ಪಂದ್ಯವನ್ನ ಗೆದ್ದಿವಿ ಅಂತ ಇಂಡಿಯಾದ ಕೈ ಬಿಟ್ಟು ಪಂದ್ಯವನ್ನ ಅವ್ರ ಹತ್ರ ಗೆಲ್ಸಕ್ಕೆ ಆಗಲಿಲ್ಲ. ಅಂದರೆ ಲಕ್ಕು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಮಜಲ್ ಪವರು, ಆ ಬ್ಯಾಟಿಂಗ್ ಸ್ಟ್ರೆಂತು, ಆ ಸ್ಕಿಲ್ಗಳ ಜೊತೆಗೆ ಲಕ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ನೀವು ಹೇಳಿದಾಗೆ ಅದನ್ನು ನಾವು ಈ ಆಟಗಾರರಲ್ಲಿ ಕಾಣಸಿಗತ್ತೆ. ಅದಕ್ಕೆ ಉದಾಹರಣೆಗಳು ಕೂಡ ಇದ್ದಾವೆ, ದೊಡ್ಡ ದೊಡ್ಡ ಉದಾಹರಣೆಗಳು. ಇನ್ನೊಂದು ಕಡೆಗೆ ನಿನ್ನೆನೂ ಅಷ್ಟೇ ಗಿಲ್ಲು 70 ಹೊಡೆದ್ರೆ ಈ ಕಡೆ ರಾಹುಲ್ 92, ಕೊನೆವರೆಗೂ ಕಷ್ಟಪಟ್ಟಿದ್ದಾರೆ ಮ್ಯಾಚ್ಗೆ. ಒಂದು ಹಂತಕ್ಕೆ 40+ ಬೇಕಾದಾಗನೇ ಈ ತಂಡ, ಏನು ನಾವು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಿದ್ವಿ, ವಿರಾಟ್ ಕೊಹ್ಲಿ ಮೆಲ್ಬೋರ್ನಲ್ಲಿ ಆಡಿದ್ರು, ಆ ಆಟ ಆಡಬೇಕು, ಬಟ್ ಆ ಥರ ಬೌನ್ಸಿ ಟ್ರ್ಯಾಕ್ ಅಲ್ಲ ಇಲ್ಲಿ. ಬೌಲಿಂಗಿಗೆ ಆಗಾಗ್ಲೇ ಗುಜರಾತ್ಗೆ ತಂಡ ವಾಲಿತ್ತು. ಇಂಥದ್ದು ಹೇಗೆ ಇದು ಮಾಡ್ತಾರೆ ಅಂದ್ರೆ, ಇಂಜುರಿಲಿ ಆಲ್ರೆಡಿ ವಾಪಸ್ ಹೋಗಿದ್ದಾರೆ. ಅಲ್ಲಿ ಸ್ಟಬ್ಸ್ ಇರೋದಕ್ಕೆ ಒಂದು ಹಂತಕ್ಕೆ ಏನೋ ಒಂದು ಉದಾಹರಣೆ, ಸ್ಟಬ್ಸ್ ಏನೋ ಮಾಡ್ತಾರೆ ಅಂದ್ಕೊಂಡಿದ್ದೀವಿ, ರಾಹುಲ್ ರನ್ಔಟ್ ಮಾಡ್ತಾರೆ. ಅದು ಒಂದು ಸೋಲಿಗೆ ಪ್ರಮುಖ ಅಂಶನೇ ಆಗತ್ತಲ್ಲಿ. ಇನ್ನೊಂದು ಕಡೆಗೆ ಅದಾದ್ಮೇಲೆ ವಿಪ್ರಾಜ್ ಬಂದ್ಮೇಲೆ, ಅವ್ರು ಔಟ್ ಆದ್ಮೇಲೆ ವಿಪ್ರಾಜ್ ಮಿಲ್ಲರೇ ಬರ್ತಾರೆ. ಮಿಲ್ಲರ್ ತುಂಬಾ ಚೆನ್ನಾಗಿ ಆಡ ಹೊತ್ತಲ್ಲಿ, ಯಾಕಂದ್ರೆ ರಾಹುಲ್ ವಿಕೆಟ್ ಕೂಡ ಅಗತ್ಯ ಇರಲಿಲ್ಲ. ಆ ಶಾಟ್ ಆಲ್ರೆಡಿ ರನ್ ಬಂದಿದೆ ಆ ಓವರಲ್ಲಿ. ಆ ಶಾಟಿಗೆ ಅವ್ರು ತುಂಬಾ ಸರಿ ಔಟ್ ಆಗಿದ್ದಾರೆ. ಅದಕ್ಕೆ ಆಫ್ ಸ್ಟಂಪ್ ಲೈನ್ ಮೇಲೆ ಆಡಿಸೋ ಬಾಲ್ನ ಇನ್ನೊಂದಿಷ್ಟು ಹೊರಗೆ ಹೋಗಿ ಹೊಡಿಯಕ್ಕೆ ಹೋದ್ರು, ಅದು ಕೀಪರ್ ಕ್ಯಾಚ್ ಆಯ್ತು. ಒಂದು ಅಷ್ಟೊತ್ತು ಆಡಿರೋದು ಅದ್ಭುತ ಬ್ಯಾಟಿಂಗ್ ರಾಹುಲ್ದು. ಆ ಹಂತಕ್ಕೆ ಅದು ಒಂದು ಮೈನಸ್ ಆಯ್ತು ಆ ತಂಡ ಸೋಲಿಕ್ಕೆ. ನಂತರ ವಿಪ್ರಾಜ್ ಬಂದಾಗ ಅವರು ಬ್ಯಾಟಿಂಗ್ ಆಲ್ರೌಂಡರ್ ಆಗಿದ್ರಿಂದ ಓಕೆ ನೋಡೋಣ ಅನ್ನೋ ಮ್ಯಾಚ್ ಅನ್ನ ಕಂಪ್ಲೀಟ್ಲಿ 19ನೇ ಓವರಲ್ಲಿ ಮಿಲ್ಲರ್ ಬ್ಯಾಟಿಂಗು ಅನ್ಬಿಲೀವಬಲ್ ನಮ್ಗೆ. ಅದನ್ನ ಯಾಕಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. 36 ರನ್ ಬರುತ್ತೆ. ಆ 36 ರನ್ ಬೇಕಾದಾಗ ನಿಮ್ಗೆ 19ನೇ ಓವರಲ್ಲಿ 23 ರನ್ ಕಲೆ ಹಾಕ್ತಾರೆ ಒಂದೇ ಓವರಲ್ಲೇ. ನಿಮಗಲ್ಲಿ ಆಚೆ ಇದ್ದಂತ ಹೊಡಿಯಕ್ಕೆ ಒಳಗೆ ಏನಾರ ಆಪ್ಷನ್ ಕೊಟ್ಟಿದ್ರೆ ಒಳಗೆ ಬಂದ್ಬಿಡ್ತಿದ್ರೆ ಕೋಚ್ ಆಶೀಸ್ ನೇರ ಅಷ್ಟೊಂದು ಅಗ್ರೆಸಿವ್ ತೋರಿಸ್ತಾ ಇದ್ರೆ ಆಚೆ ಕಡೆ. ಯಾಕಿಂತ ಬೌಲಿಂಗ್ ಮಾಡ್ತವ್ರೆ ಇಂತ. ಅದಾದ್ಮೇಲೆ ನಿಮಗೆ ಕೊನೆ ಓವರ್ ಬಂದಾಗ ಕೂಡ ಅಷ್ಟೇನೆ 13 ರನ್ ಬೇಕಾಗತ್ತೆ. 13 ರನ್ನಲ್ಲಿ ನಿಮಗೆ ಮೊದಲಿಗೆನೆ ಬೌಂಡ್ರಿ ಬರುತ್ತೆ. ಅದಾದ್ಮೇಲೆ ಎರಡನೇ ಎಸೆತದಲ್ಲಿ ಔಟ್ ಆಗ್ತಾರೆ. ಅದಾದ್ಮೇಲೆ ಮತ್ತೆ ಸಿಂಗಲ್ ರನ್ ಬರುತ್ತೆ. 4ನೇ ಎಸೆತನೇ ಆಲ್ರೆಡಿ 6 ಹೋಗಿರುತ್ತೆ. ಅಲ್ಲಿಗೆ ಮ್ಯಾಚ್ ಕಂಪ್ಲೀಟ್ಲಿ ಇವ್ರ ಹತ್ರ ಇರೋ ಮ್ಯಾಚ್ನ 5ನೇ ಬಾಲ್ನ ಈಸಿಯಾಗಿ ಸಿಂಗಲ್ ತಗೊಂಡ್ರೆ ಪಂದ್ಯ ಆಲ್ರೆಡಿ ಡ್ರಾ ಆಗಿರೋದ್ರಿಂದ ಬೌಲರ್ ಎಕ್ಸ್ಟ್ರಾ ಗಿಮಿಕ್ ಏನು ಮಾಡಲ್ಲ. ಯಾಕಂದ್ರೆ ಟಚ್ ಆಗಿದ್ರು ಓಡ್ತಾರೆ ಅನ್ನೋದು ಒಂದು ಕಲ್ಪನೆ ಇರುತ್ತೆ. ಅಲ್ಲಿವರೆಗೂ ಆಡ್ಕೊಂಡ್ ಬಂದಿನಿ, ಮ್ಯಾಚೇ ಮುಗಿಸ್ಕೊಟ್ಟಿದ್ದೀನಿ, ಸಿಂಗಲ್ ತೆಗೆದ್ರೆ ಆಗೋಯ್ತಲ್ಲ, ಕ್ರೆಡಿಟ್ ನಿಮ್ಗೆ ಸಿಗುತ್ತೆ. 6 ಹೊಡಿಬೇಕು ಅಂತಿಲ್ಲ, ಲಾಸ್ಟ್ ಬಾಲ್ ಪೇಸ್ ಮಾಡಬೇಕು ಅಂತಿಲ್ಲ. ಅವರು ಬಂದ್ರೆ ಬರ್ಲಿ ಅನ್ನೋ ಕಾರಣಕ್ಕೆ 2 ಬಾಲ್ ಆಡಿಸೋ ಪ್ರಯತ್ನದಲ್ಲಿದ್ದವ್ರು. ಇವರು ಯಾವಾಗ ಸಿಂಗಲ್ ಓಡ್ಲಿಲ್ವೋ ಅಲ್ಲಿ ಏನೋ ಒಂದು ಮಾಡೋಣ ಅನ್ನೋ ಆಸೆ ಉಟ್ಕೋತವ್ರೆ. ಎಲ್ಲರೂ ಟೀಮ್ ಮೆಂಬರ್ಸ್ ಬೇಗ ಮಾತಾಡ್ಕೊಂಡು ಏನೋ ಒಂದು ಪ್ಲಾನ್ ತಗೊಬಂದ್ರು. ಈಗ ಒಂದು ಬಾಲ್ ಬಿಟ್ಟಿದ್ದೇನೆ, ಒಂದು ಓಡ್ಬೇಕಾ 2 ಹೊಡಿಬೇಕಾ ಅಥವಾ ಹೇಗೆ ಗ್ಯಾಪ್ ಶಾಟ್ ಮಾಡ್ಬೇಕಾ ಅನ್ನೋ ಗೊಂದಲಕ್ಕೆ ಇಷ್ಟೊತ್ತು ಈಸಿಯಾಗಿ ಆಡಿದೆ. ಯಾಕಂದ್ರೆ 1-2 6 ಒಂದು ಆಚೆನೆ ಹೋಯ್ತು ಗ್ರೌಂಡ್ ಒಳಗೆ, ಇನ್ನೊಂದು ನೋ ಲುಕ್ ಶಾಟ್ಗಳು 2 6 ಹೊಡೆದ್ರಲ್ಲ ಹೇಮು, ಅದ್ಭುತ ಸಿಕ್ಸರ್ ಅವೆಲ್ಲ ಮಿಲ್ಲರ್ದು. ಆದ್ರೆ ಅವರೇ ಮೋಸ ಮಾಡ್ಕೊಂಡ್ರು. 5ನೇ ಬಾಲ್ ಸಿಂಗಲ್ ತೆಗೆದಿದ್ರೆ ನಿಮಗೆ ಕುಲ್ದೀಪಿಗೆ ನೀಟಾಗಿ ಬ್ಯಾಟಿಂಗ್ ಬರುತ್ತೆ. ಒಂದು ಅವ್ರಿಗೆ ಟಚ್ ಆಗಿದ್ರು ಓಡು ಅಂತೇಳಿ ನಾನ್ಶೇಖರ್ ಓಡ್ಬಿಟ್ಟಿದ್ರೆ ಮುಗ್ದೋಗಿತ್ತು. ಇಲ್ಲ ಅಥವಾ ಟಚ್ ಮಾಡಿದ್ರು ಆರಾಮಾಗಿ ಬರುತ್ತೆ ಅಂತ ಎಷ್ಟೋ ಮ್ಯಾಚ್ ಆಗಿದಾವೆ. ನೀವು ಹೇಳಿದಾಗೆ ಕೊನೆಗೆ ಅಷ್ಟು ಹೊತ್ತಾಡಿರೋ ಮ್ಯಾಚ್ನ DC ಕೈ ಬಿಟ್ಟಿರೋ ಮ್ಯಾಚ್ನ, ಸಾರಿ GT ಕೈ ಬಿಟ್ಟಿದ್ದ ಮ್ಯಾಚ್ನ DC ಅವ್ರ ಕೈಗೆ ತಗೊಂಡೋಗಿ ಕೊಟ್ರು ಅಂದ್ರೆ ನೀವು ಹೇಳಿದಾಗೆ ಲಕ್ಕು ಕೆಲಸ ಮಾಡಿದೆ ಅಂತ. ಬಟ್ DCಗೆ ಇದೇ ಮೊದಲನೇ ಬಾರಿ ಏನೆಲ್ಲ ಹೇಮೋ 2015ರಲ್ಲೇ CSK ಮೇಲೆ 1 ರನ್ನಿಗೆ ಸೋತವ್ರೆ. ಅದಾದ್ಮೇಲೆ 2016ರಲ್ಲಿ ಇದೇ ಗುಜರಾತ್ ಮೇಲೆ 1 ರನ್ನಿಗೆ ಸೋತವ್ರೆ. ನಂತರ ನಮ್ಮ 2021ರಲ್ಲಿ RCB ಮೇಲೆ 1 ರನ್ನಿಗೆ ಸೋತಾರೆ. ಇದು 4ನೇ ಬಾರಿ GT ಮೇಲೆ 2ನೇ ಬಾರಿ 1 ರನ್ನಲ್ಲಿ ಸೋತಿರೋದು. ಹಾಗಾಗಿ ಇವ್ರಿಗೆ ಕಂಪ್ಲೀಟ್ಲಿ ನೀವು ಹೇಳಿದಾಗೆ ಅನ್ಲಕ್ಕಿ ಒಂದೇನೋ ಫಾಲೋ ಮಾಡ್ತಿದೆ. ಅಂದ್ರೆ ಈಗ RCB ಅಲ್ಲಿ ಶಿಫ್ಟ್ ಆಗಿದೆ ಅಂತ ಬಾಯಿ ಬರ್ಸೋದು, ಕೊನೆ ತನಕ ಹೋಗೋದು. ಎಷ್ಟು ಅನ್ಲಕ್ಕಿ ಅಂತಂದ್ರೆ ಲಾಸ್ಟ್ ಟೈಮ್ DC ಅವರು ಬಟ್ ಚೆನ್ನಾಗಿತ್ತು ಪಾಟೀಲ್, ಪಂದ್ಯ ನೋಡೋಕ್ಕಂತೂ ಅದ್ಭುತವಾಗಿತ್ತು. ಇದೇ ತರ ಈ ಸೀಸನ್ ಬೆಸ್ಟ್ ಪಂದ್ಯ ಅಂತ ಅನ್ಸುತ್ತೆ. ರೋಚಕ ಕದನ, ಅದು ಕೂಡ ಲಾಸ್ಟ್ ತನಕನೂ ಹೋಗಿರುತ್ತಲ್ಲ, ಅದು ಮಾತ್ರ ಇಂಪ್ರೆಸಿವ್. ಮತ್ತೆ ಏನ್ ಗೊತ್ತಾ, ಸ್ವತಂತ್ರ 2 ಓವರಲ್ಲಿ 36 ರನ್ ಬೇಕು. ಅದರಲ್ಲೂ ಕೂಡ ಡೇವಿಡ್ ಮಿಲ್ಲರ್ ಇಂಜುರಿ ಆಗಿದ್ರು. ಇಂಜುರಿ ಆಗಿ ಹೊರಗಡೆ ಹೋಗಿ ವಾಪಸ್ ಬಂದಿದ್ದಾರೆ. ನನ್ಗೆ ಅನ್ಕೊಂಡಿದ್ದೆ ಇದು ಆಗೋದಿಲ್ಲ ಬಿಡು, ಇನ್ನೊಂದು 10-15 ರನ್ನಿಂದ ಸೋಲ್ತಾರೆ ಹೆಂಗೆ ಅನ್ಕೊಂಡಿದ್ದೆ. ಬಟ್ ಆ ನೋ ಲುಕ್ ಶಾಟ್ಸ್ಗಳನ್ನ ನೋಡ್ತಾ ಇದ್ರು. ಹೆಂಗ್ 106 ಮೀಟರ್ ಹೋಯ್ತು, ಸ್ಟ್ರೇಟ್ ಗ್ರೌಂಡ್ ದಾಟ್ ಹೋಯ್ತು. ಅಂತ ಒಂದು ಒಳ್ಳೆ ಶಾಟ್ಸ್ನ ಹೊಡೆದವರು ಲಾಸ್ಟ್ 2 ಬಾಲಲ್ಲಿ ಎಡವಿತಾರೆ. ಬಟ್ ಒಂದೇನು ಅಂತಂದ್ರೆ ಮಿಲ್ಲರ್ದೇ ತುಂಬಾ ತಪ್ಪು ಕಾಣಿಸ್ತಾ ಇದೆಯಾ ನಿಮಗೆ ಅಂತಂದ್ರೆ ಖಂಡಿತವಾಗ್ಲೂ ಅದನ್ನು ಬೇರೆದು ಹೇಳ್ತೀನಿ. ನಿತೀಶ್ ರಾಣಾ ಏನ್ ಮಾಡಿದ್ರು, ರಿಜ್ವಿ 2 ಮ್ಯಾಚ್ ಆಡಿದ್ರು, ಫಸ್ಟ್ ಬಾಲ್ ಔಟ್ ಆದ್ರು, ಓಕೆ. ಆಮೇಲೆ ಅಕ್ಷರ್ ಪಟೇಲ್ ಆಸ್ ಅ ಕ್ಯಾಪ್ಟನ್ ಏನ್ ಮಾಡ್ತಾ ಇದ್ದಾರೆ, ಆಮೇಲೆ ಸ್ಟಬ್ಸು ಓಕೆ ರನ್ಔಟ್ ಆದ್ರು. ಬಟ್ ಇಲ್ಲಿ ಇದು ವಿಪ್ರಾಜ್ ನಿಗಮ್ ಒಳ್ಳೆ 2 ಬೌಂಡ್ರಿ ಹೊಡೆದಿದ್ರು, ಅವರು ಕೂಡ ತಂದಕ್ಕೆ ಸಾಥ್ನ ಕೊಟ್ಟಿದ್ರು. ಬಟ್ ಅಲ್ಲಿ ಸಿಂಗಲ್ಸ್ ಆಡಿ
ಏನು ನಮಗೆ ಮಿಲ್ಲರ್ ತುಂಬ ಚೆನ್ನಾಗಿ ಟಚಲ್ಲಿ ಇದ್ದಾರೆ ಅಂದರೆ ಅಲ್ಲಿ ಅವ್ರಿಗೆ ಬ್ಯಾಟಿಂಗ್ ಕೊಡೋ ಬದಲು ಇವರು ಬೌಂಡ್ರಿ ಮೇಲೆ ಅದು ಈಸಿ ಒಂದು ಕ್ಯಾಚ್ ಹೋಯ್ತು, ಅಲ್ಲಿ ತಪ್ಪಾಯಿತು. ನಿನ್ನೆ ಹೇಗಾಯಿತು ಅಂತಂದರೆ ನನಗೆ ಎಲ್ಲೋ ಸೌತ್ ಆಫ್ರಿಕಾ ಟೀಮ್ನೇ ನೋಡ್ತಾ ಇದ್ದೇನೇನೋ ವಾಪಸ್ಸು ಅಂತ ಅನಿಸ್ಬಿಟ್ಟು. ಯಾಕೆ ಅಂತಂದರೆ ಎಲ್ಲ ತನ್ನ ಕೈಲೇ ಹಿಡ್ಕೊಂಡಿತ್ತು, ಆಮೇಲೆ ಕೊನೆ ಕ್ಷಣದಲ್ಲಿ ಬಂದರು, ಮತ್ತೆ ಬಿಟ್ಟರು, ಮತ್ತೆ ಹಿಡ್ಕೊಂಡ್ರು, ಮತ್ತೆ ಲಾಸ್ಟಲ್ಲಿ ಕೈ ಚೆಲ್ಲಿದ್ರು. 3 ಜನ ಇದಾರಲ್ಲ ಪಾಟೀಲ್ ಅಲ್ಲಿ, ಎನ್ಗಿಡಿ ಇದ್ದಾರೆ, ಸ್ಟಬ್ಸ್ ಇದ್ದಾರೆ, ಅದು ಒಂದು ಸ್ವಲ್ಪ ಗಾಳಿ ಬೀಸಿ ಮಿಲ್ಲರ್ ಇದ್ದಾರೆ. ಬಟ್ ಮಿಲ್ಲರ್ ಪಾಪ ಬೇಜಾರಾದ್ರು, ಯಾಕಂದ್ರೆ ಯಾವ ಆಟಗಾರನಿಗೂ ಇಂಥ ಶ್ರಮ ಇತ್ತು. ಯಾಕಂದ್ರೆ ಆ ಮ್ಯಾಚ್ ಕಂಪ್ಲೀಟ್ಲಿ ಇವ್ರ ಕಡೆ GT ಕಡೆ ಹೋಗಿತ್ತು. ಅದು ಅದನ್ನ ವಾಪಸ್ ಕೈ ತಗೊಂಡ್ಬಂದಿದ್ದಾರೆ ಅಂತಂದ್ರೆ ಸಿರಾಜ್ ಅವ್ರ ಬೌಲಿಂಗ್ ನಲ್ಲಿ ಆ ಒಂದು ಒಳ್ಳೆ ಶಾಟ್ಸ್ಗಳು ಅಲ್ಲಿ ವಾಪಸ್ ಬಂತು. ಅದಾದ ನಂತರ ಕೊನೆಗೆ ಅವ್ರು ಬಿಟ್ಟಿದ್ದಕ್ಕೆ ಕಣ್ಣೀರು ಹಾಕ್ತಾರೆ. ಹೋಗ್ಲಿ, ಇವ್ರ ತಂಡ ಬಿಡಿ, ಅಕ್ಷರ್ ಪಟೇಲ್ ಬಂದು ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅವರೆಲ್ಲ ನಗ್ತಾ ಇದ್ದಾರೆ. ಬಟ್ ಅವ್ರ ಅಂದ್ರೆ ಅಪೋಸಿಟ್ ಟೀಮ್ GT ಟೀಮ್ನವ್ರು ಬಂದು ಕೂಡ ಇವ್ರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ, ಇಲ್ಲ ತುಂಬಾ ಚೆನ್ನಾಗಿ ಆಡಿದೆ ಹಾಗೆ ಹೇಗಿಂದ. ಬಟ್ ಆದ್ರೂ ಕಂಟ್ರೋಲ್ ಆಗಲಿಲ್ಲ. ಹೊರಗೆ ಡಕೋಟಲ್ಲಿ ಹೋಗಿ ಕೂತ್ಕೊಂಡು ಕೆಳಗಡೆ ತಲೆ ಹಾಕಿ ಕೂತ್ಕೋತಾರೆ. ಅಂದ್ರೆ ಅವ್ರ ತಲೆಯಲ್ಲೂ ಇರುತ್ತೆ, ಈಗ ನಾವು ಅವ್ರು ಬೇಕು ಅಂತಾನೆ ಮಾಡಿದ್ರು ಅಂತ ಅನ್ಸಲ್ಲ. ಅವ್ರಿಗೇನು ಇತ್ತು ಅಂತಂದ್ರೆ ನಾನು ಸಿಂಗಲ್ ತಗೊಂಡ್ರೆ ಓಕೆ, ಕುಲ್ದೀಪ್ ಮೇಲೆ ನಂಬಿಕೆ ಇರ್ಲಿಲ್ಲ ಅಂತ ಅಕಸ್ಮಾತ್ ಕುಲ್ದೀಪ್ ಏನಾದ್ರು ಡಾಟ್ ಮಾಡ್ಬಿಟ್ರೆ ಗೆಲ್ಲೋ ಮ್ಯಾಚ್ ಯಾಕೆ, ನಾನು ಒಳ್ಳೆ ಟಚ್ ಅಲ್ಲಿ ಇದ್ದೀನಿ, ಲಾಸ್ಟ್ ಬಾಲ್ ಬೌಂಡ್ರಿ ಹೊಡಿಬಹುದು ಅಂತ ಈ ಥಾಟ್ ಅಲ್ಲಿ ಇದ್ರು ಅವರು. ಬಟ್ ಅದು ಫೇಲ್ಯೂರ್ ಆದಾಗ ಖಂಡಿತವಾಗ್ಲೂ ಯಾರಿಗಾದ್ರೂ ಬೇಜಾರಾಗುತ್ತೆ. ಒಂದ್ ಕಡೆ ಡೇವಿಡ್ ಮಿಲ್ಲರ್ಗೆ ಪಾಪ ಅನ್ಬೇಕಾ, ಇಲ್ಲ ನೀನೇ ಮಾಡಿದ ತಪ್ಪು ಅನ್ಬೇಕಾ ಗೊತ್ತಾಗ್ತಾ ಇಲ್ಲ. ಬಟ್ ಸೋತಿದ್ ಮಾತ್ರ DC ಅನ್ಲಕ್ಕಿ ಟೀಮ್. ಖಂಡಿತವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿ ಸ್ಟಾಟ್ಸ್ ಹೇಳಿದ್ರು, 1 ರನ್ 8 ಸರಿ ಸೋತಿದ್ದಾರೆ ಅಂತ. ಅದನ್ನ ಕೇಳಿದಾಗಲೇ ಅನ್ಸುತ್ತೆ ಹೌದು ಬಿಡಿ ಇವರು ಅನ್ಲಕ್ಕಿನೇ ಅಂತ ಹೇಳಿ. ಬಟ್ ಬ್ಯಾಡ್ ಲಕ್ ಅಷ್ಟೇ ಅವ್ರಿಗೆ. ಎಸ್, ನಾವು ರಶೀದ್ ಖಾನ್ ಬಗ್ಗೆ ಮಾತಾಡಲೇಬೇಕು. ಯಾವಾಗಲೂ ಕೂಡ ರಶೀದ್ ಖಾನ್ ದುಬಾರಿ ಆಗ್ತಾ ಇದ್ರು IPL ಕಳೆದ ವರ್ಷದಿಂದ. ಬಟ್ ಈ ಬಾರಿ ಕಂಪ್ಲೀಟ್ಲಿ ಅವರೇ ಮ್ಯಾಚ್ ಅನ್ನ ತಂದಿದ್ರು ಅಂತ ಅನ್ಸುತ್ತೆ, ಈ ಗೆಲ್ಬೇಕು ಅಂತ ಹೇಳಿದ್ರೆ. ನಿಜ, ಆ ಕಾರಣಕ್ಕೆ ನಿನ್ನೆ ನೀವು ಹೇಳಿದ 100% ರೈಟ್. ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೂ ಅವರೇ ಭಾಜನರಾಗ್ತಾರೆ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ತಂಡದ ಮೇಲೆ ಒತ್ತಡ ಹಾಕಿದೆ ಅವರು. 17 ರನ್ ಕೊಟ್ಬಿಟ್ಟು 3 ಪ್ರಮುಖ ವಿಕೆಟ್. ರಿಜ್ವಿಗೆ ನಾನು ಇಷ್ಟು ದಿನ ಕ್ರಿಕೆಟ್ ಆಡಿದ್ನ ಅನ್ಸೋಯ್ತು, ಗೂಗ್ಲಿ ಅದನ್ನೇ ಹಾಕ್ತಾರೆ ಅಂತ ಕಂಪ್ಲೀಟ್ ಎಲ್ರಿಗೂ ಗೊತ್ತಿತ್ತು. ಯಾವಾಗ ಅವರು ಒಂದು ಸ್ಲಿಪ್ ಇಟ್ಕೊಂಡ್ರು ಅದೇ ಬಾಲ್ ಹಾಕ್ತಾರೆ, ಮುಟ್ಟಿದ್ರೆ ಸ್ಲಿಪ್ಗೆ ಹೋಗ್ಬೇಕು ಇಲ್ಲ ಬೋಲ್ಡ್ ಆಗ್ಬೇಕು. ಅದನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡುವ ಕೆಪಾಸಿಟಿ ಇರುವಂತ ಬೌಲರ್ಗಳೇ ಸ್ಲಿಪ್ ಅಲ್ಲಿ ಒಬ್ರು ನಿಲ್ಸ್ಕೋತಾರೆ. ಅದನ್ನೇ ಕರೆಕ್ಟ್ ಆಗಿ ಕರ್ಕೊಂಡ್ಬಂದು ನಿಲ್ಸ್ಕೊಂಡ್ರು. ಜೊತೆಗೆ ಅವ್ರ ಮೇಲೆ ಕಂಪ್ಲೀಟ್ಲಿ ಒತ್ತಡ. ರಾಹುಲ್ಗಿನೇ ಗೂಗ್ಲಿ ಹಾಕ್ತಾರ, ಹೊರಗೆ ಹಾಕ್ತಾರ, ಕನ್ಫ್ಯೂಷನ್ ಹಿಂಗಿಂಗ್ ಮಾಡಿ ಬಾಲ್ ವಾಪಸ್ ಕೊಟ್ಟು ಸಾರಿ ರಾಹುಲ್ ಅನ್ನೋ ರೇಂಜ್ಗೆ ಸಿಗ್ನಲ್ ಮಾಡ್ತಾ ಇದ್ರು. ಅಂದ್ರೆ ಆರಂಭಿಕವಾಗಿ ಅಫ್ಘಾನಿಂದ ಒಬ್ಬ ಒಳ್ಳೆ ಪ್ರತಿಭೆ ಬಂದಾನೆ ಅಂತ ಮಾತಾಡ್ಬೇಕಾದ್ರೆ ರಶೀದ್ ಖಾನ್ ಹೇಗೆ ಬೌಲಿಂಗ್ ಮಾಡ್ತಾ ಇದ್ರು ಪಾದಾರ್ಪಣೆ ಪಂದ್ಯಗಳಲ್ಲಿ, IPL ಅಂತ ಪಂದ್ಯಗಳಲ್ಲಿ ಅಫ್ಘಾನಿಸ್ತಾನಕ್ಕೆ ಇಂಟರ್ನ್ಯಾಷನಲ್. ಇವತ್ತು ಅಫ್ಘಾನಿಸ್ತಾನ ಗುರುತಿಸ್ಕೊಳ್ಳಿಕ್ಕೆ ಅವ್ರ ದೇಶದ ಒಂದಿಷ್ಟು 4-5 ಆಟಗಾರರಲ್ಲಿ ಇವರು ಪ್ರಮುಖರು. ರಶೀದ್ ಖಾನ್ ಅಂತಹ ಬೌಲಿಂಗ್ ಚಾರ್ಮ್ನ ನೀವು ಹೇಳಿದಾಗ ಇಷ್ಟು ದಿನ ಆ ತರದೊಂದು ಚಾಮ್ ಇರ್ಲಿಲ್ಲ. ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ನಿನ್ನೆ. ನೋಡಿ, ಒಂದು ಡಾಟ್ಸ್ ಬಾಲ್ಗಳನ್ನ ಹೆಚ್ಚಾಗಿದಾಗ ನಿಮ್ಗೆ 200+ ಸ್ಕೋರ್ ಇದ್ದಾಗ ತಂಡದ ಮೇಲೆ ರಿಕ್ವೈರ್ಡ್ ರನ್ ರೇಟ್ ಹೆಚ್ಚಾಗೋದ್ರಿಂದ ಒತ್ತಡ ಬರುತ್ತೆ. ಆ ಒತ್ತಡದಲ್ಲಿ ಬ್ಯಾಟ್ ಬೀಸಕ್ ಹೋದಾಗ ಮಿಡ್ಲ್ ಆರ್ಡರ್ ಇರುವ ಸ್ಟಾರ್ ಬ್ಯಾಟ್ಸ್ಮನ್ 3 ವಿಕೆಟ್ ಎತ್ಕೊಂತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಮ್ಯಾಚ್ ನಿಮ್ಗೆ ಟರ್ನ್ ಆಗ್ಬಿಡುತ್ತೆ. ನೋಡಿ, ರಿಜ್ವಿ ಆಡಿದ್ರೆ ಬಿಗ್ ಹಿಟೇ ಮಾಡ್ತಾ ಇದ್ರು. ಹಿಂದಿನ 2 ಮ್ಯಾಚ್ ಅವರಿಗೆ ಒಂದಿಷ್ಟು ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಿತ್ತು, ಅವರಿಗೆ ಕಣ್ಬಿಡಕ್ಕೆ ಕೊಡ್ಲಿಲ್ಲ ಮ್ಯಾಚ್ ನ. ಅದಾದ್ಮೇಲೆ ಕೂಡ ಅಷ್ಟೇ ಅವ್ರ ಬೌಲ್ ಮೇಲೆ ಭಾರಿ ನಿಖರತೆ ಇಟ್ಕೊಂಡ್ರು. ರಾಹುಲ್ಗೆ ಬ್ಯಾಟ್ ಬಿಚ್ಚಕ್ ಆಗ್ತಿಲ್ಲ, ಅವ್ರ ಬೌಂಡ್ರಿಗಳೇ ಬಂದಿಲ್ಲ. ನಿಮಗೆ 4 ಓವರ್ಗೆ 3 ವಿಕೆಟ್ 17 ರನ್ ಪಂದ್ಯ ಶ್ರೇಷ್ಠ ಕೊಟ್ಟಾರೆ ಅಂತ ಹೇಳಿದ್ರೆ ನಾವು ಪಂದ್ಯ ಶ್ರೇಷ್ಠನ ಗಿಲ್ಗೆ ಕೊಡಬಹುದಾಗಿತ್ತು. ಅಂದ್ರೆ ಮ್ಯಾಚ್ ಟರ್ನಿಂಗ್ ಪರ್ಫಾರ್ಮೆನ್ಸ್ ಯಾರ್ದಿತ್ತು, ಅವ್ರದೇ ಇದ್ದಿದ್ದಲ್ಲಿ. ನಿನ್ನೆ ಒಂದ್ ವೇಳೆ ಇಲ್ಲಿ ಗೆದ್ದಿದ್ರೆ ಮಿಲ್ಲರ್ ಟರ್ನಿಂಗ್ ಪಾಯಿಂಟ್ ಆಗ್ತಿತ್ತು. ಅಷ್ಟೊತ್ತು ರಾಹುಲ್ ಆಡಿದ್ರು ಕೂಡ ಮಿಲ್ಲರ್ ಆ 1-2 ಶಾಟ್ಗಳು ಆ ಸಿಚುಯೇಷನ್ ಕಂಪ್ಲೀಟ್ ಚೇಂಜ್ ಮಾಡಿದ್ರು. ಮಿಲ್ಲರ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ಬೇಕು ಅಂತ ಹೇಳಿದ್ರು ಅಷ್ಟೇ. ಪಾಟೀಲ್ ಹೇಳಿದಾಗೇನೆ ಏನೋ ಆಗ್ಬಿಡುತ್ತೆ, ಗೆಲ್ಸ್ಬಿಡೋಣ ಅಂತ. ಅಷ್ಟೊತ್ತು ಆಡಿದರೆ ಮ್ಯಾಚ್ ಹೋಗ್ಬೇಕಂತೇನು ಇರಲ್ಲ ಒಬ್ಬ ಕ್ರಿಕೆಟರ್ ಆಗಿ. ಆ ಹಂತಕ್ಕೆ ಎಲ್ಲ ಬ್ಯಾಡ್ ಲಕ್ ಹೋಗಿರುತ್ತೆ. ಇನ್ನೊಂದ್ ಕಡೆಗೆ ಲಕ್ ಅಂದ್ರೆ ನನಗೆ GT ತಂಡದಲ್ಲಿ ಎಲ್ಲರೂ ದುಬಾರಿ ಆದ್ರೂ ಕೂಡ ರಶೀದ್ ಖಾನ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗುವಂತ ಪರ್ಫಾರ್ಮೆನ್ಸ್ GTಗೆ ಗೆಲುವು ತಂದು ಕೊಡ್ತು. 100% ಕ್ರೆಡಿಟ್ ಅವ್ರಿಗೆ ಕೊಡ್ಬೇಕು ನೀವು. ಪಾಟೀಲ್, ಇನ್ನು GT ನಮ್ದು DC ಅಂತ ಬಂದಾಗ ನಮ್ಮ KL ರಾಹುಲ್ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅಲ್ಲಿ ಫೇಲ್ಯೂರ್ ಆದ್ರೂ ಕೊನೆಗೆ ಈ ಪಂದ್ಯ ಕೊನೆ ತನಕ ತಗೊಂಡ್ರು. ಓಪನಿಂಗ್ ಬಂದು ಕೊನೆ ತನಕ ಅಲ್ಲೂ ಕೂಡ ಫಿನಿಶಿಂಗ್ ಮಾಡಲ್ಲ. ಇವರು ಕೂಡ ಬ್ಯಾಡ್ ಲಕ್ ಅಂತ ಅನ್ಸುತ್ತೆ. ಅಂದ್ರೆ ಆಟದ ವೈಖರಿ ನೋಡಿದ್ರೆ ಓಕೆ, ಒಳ್ಳೆ ಶಾಟ್ಗಳು ಇರ್ತವೆ, ಬಟ್ ಅದನ್ನ ಫಿನಿಶಿಂಗ್ ಮಾಡ್ತಾ ಇಲ್ಲ. ಸೊ ಎಲ್ಲಿ ಕಲಿಬೇಕು KL ರಾಹುಲ್? ನನಗೆ ನಿನ್ನೆ ಆಟ ನೋಡಿದ್ರೆ ಏನ್ ಕಲಿಯುವಂತ ಅವಶ್ಯಕತೆ ಇಲ್ಲ. ನೀವು ಒಬ್ಬ ಪಂಜಾಬ್ ಅಲ್ಲಿ ಇದ್ದಾಗ ನೋಡಿದ್ದೇವೆ ನಾವು, ಕೊನೆ ತನಕ ತಗೊಂಡು ಹೋಗ್ತಾರೆ, ಕೊನೆ ಮೂಮೆಂಟ್ ಅಲ್ಲಿ ಔಟ್ ಆಗ್ಬಿಡ್ತಾರೆ. ಬಟ್ ನೀವು ಈಗ ಒಬ್ಬ ಆಟಗಾರನಾಗಿ 92 ಇದೇನು ಕಡಿಮೆ ಸ್ಕೋರಾ?
ಸಾಧ್ಯನೇ ಇಲ್ಲ. ನೀವು ಓಪನಿಂಗ್ ಮತ್ತೆ ಉಳಿದವ್ರು ಎಲ್ಲರೂ ಅದಕ್ಕಿದ್ದಾರೆ, 7-8 ಜನ ಇದೀವಿ ತಾನೇ ಬ್ಯಾಟ್ಸ್ಮನ್ಗಳು. ಒಬ್ಬ ಬ್ಯಾಟ್ಸ್ಮನ್ 92 ತನಕನೂ ನಿಮ್ಮ ರನ್ ತಂದು ಕೊಟ್ಟಿದ್ದಾರೆ ಅಂತ ಅಂದಮೇಲೆ ನೀವು ಆ ತಂಡವನ್ನ ಗೆಲ್ಲಿಸಬೇಕಾದಂಥದ್ದು ಉಳಿದವ್ರ ಆಟಗಾರರ ಒಂದು ಕರ್ತವ್ಯ ಇರುತ್ತೆ. ಏನು ಒಬ್ಬ ಸ್ಟಾರ್ ಆಟಗಾರ ಅಂದ ತಕ್ಷಣನೇ ಮೊದಲಿಂದ ಕೊನೆವರೆಗೂ ಕೂಡ ಅವರೇ ಆಡಬೇಕು ಅಂತ ಏನಿರಲ್ಲ. ನನ್ನ ಪ್ರಕಾರ KL ರಾಹುಲ್ ಅವರ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ, ನೋ ಡೌಟ್ ಅದರಲ್ಲಿ. ಬಟ್ ಒಂದೇನು ಅಂತಂದ್ರೆ ನೀವು ಹೇಳ್ತೀರಾ ಪ್ರತಿ ಸರಿನೂ RCB ಮೇಲೆ ಹೊಡೆದ್ರಲ್ಲ, ಹೊಡೆದು ಹಿಂಗೆ ಸರ್ಕಲ್ ಕೊರೋದು ಹಿಂಗೆ ಓದ್ತಿದ್ರು, ಆ ಥರ ಪ್ರತಿಯೊಬ್ಬರಿಗೂ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ಓಪನಿಂಗ್ ಬ್ಯಾಟ್ಸ್ಮನ್ ಅಂತಂದ್ರೆ ಅವ್ರನ್ನ ನೀವು 12 ಓವರ್ ತನಕನೂ ಓಕೆ ಇವ್ರು ಆಡಬೇಕು ಅಂತ ಅನ್ಕೋಬಹುದು. ಬಟ್ ನೀವು ಫಿನಿಶಿಂಗ್ ತನಕನೂ ಆಡಬೇಕು ಅಂತಂದ್ರೆ ನಾನು ಎಲ್ಲೂ ಅದನ್ನ ತಪ್ಪು ಅಂತೀನಿ. KL ರಾಹುಲ್ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ರು, ನೋಡ್ರಪ್ಪ ನಾನು ಇಲ್ಲಿ ತೊಗೊಂಡ್ಬಂದಿದ್ದೀನಿ, ನೀವು ಇದನ್ನ ಮುಂದುವರಿಸಿ ಅಂತ ಹೇಳಿ ಅದನ್ನು ತುಂಬಾ ಚೆನ್ನಾಗಿ ಮುಂದುವರ್ಸ್ಕೊಂಡು ಮಿಲ್ಲರ್ ಕೊನೆವರೆಗೂ ತೊಗೊಂಡ್ಬಂದ್ರು. ಬಟ್ ಅದು ಆಗಲಿಲ್ಲ. ಬಟ್ ಏನು ಅಂತಂದರೆ ನೀವು ಹೇಳಿರೋ ಪ್ರಕಾರ ಇಂಥ ದೊಡ್ಡ ಇನ್ನಿಂಗ್ಸ್ನ ಆಡಿದ್ದಾರೆ, ಕೊನೆವರೆಗೂ ತರಬಹುದಾಗಿತ್ತು ಅಂತ ಹೇಳಿ ಅದನ್ನು ಒಪ್ಕೊಳ್ತೀನಿ. ಪ್ರೇಮ್ ಹೇಳಿದ್ರು ಒಂದು ಬ್ಯಾಡ್ ಶಾಟ್ ಬೇಕಾಗಿರಲಿಲ್ಲ, ಆ ಓವರಲ್ಲಿ ರನ್ ಬಂದಿದೆ. ನೀವು ಸಿಂಗಲ್ಸ್ ಆಡಿದ್ರು ಪರವಾಗಿಲ್ಲ, ಅಥವಾ ಸ್ಟ್ರೈಕ್ ರೊಟೇಟ್ ಮಾಡಿದ್ರು ಪರವಾಗಿಲ್ಲ, ಇಲ್ಲ 2 ಡಾಟ್ ಮಾಡಿದ್ರು ಪರವಾಗಿಲ್ಲ, ನಿಮಗೆ ತಂಡವನ್ನು ಗೆಲ್ಲಿಸುವಂಥ ಸಾಮರ್ಥ್ಯ ಇದೆ. ನೀವು ನೆಕ್ಸ್ಟ್ ಓವರಲ್ಲಿ ಹೊಡಿತಿದ್ರಿ. ಬಟ್ ಏನು ಮಾಡಿಬಿಟ್ಟು ಅಂದರೆ ಬ್ಯಾಡ್ ಶಾಟ್ನ ಹೊಡೆದ್ರು, ಕ್ಯಾಚ್ ಕೊಟ್ಟರು, ಹೋಗ್ಬಿಟ್ರು. ಬಟ್ ಇಲ್ಲಿ ಏನು ಅಂತಂದರೆ ಉಳಿದವ್ರು ಖಂಡಿತವಾಗ್ಲೂ ಕೈ ಹಿಡಿಲೇಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಅಕ್ಷರ್ ಪಟೇಲ್ ಯಾಕೆ ಆಸ್ ಅ ಕ್ಯಾಪ್ಟನ್ ಅಷ್ಟರ ಮಟ್ಟಿಗೆ ಫೇಲ್ಯೂರು? ವರ್ಲ್ಡ್ ಕಪ್ಪಲ್ಲಿ ಇರುವಂಥ ಒಬ್ಬ ಬ್ಯಾಟ್ಸ್ಮನ್ ಕೂಡ ಆಡ್ತಾನೆ ಇಲ್ಲ, ಗೊತ್ತಾ ನಿಮಗೆ? ಆ ಸ್ಟ್ಯಾಟ್ಸ್ ತೆಗೀರಿ ನೀವು. ಅಭಿಷೇಕ್ ಶರ್ಮಾ ಇಂದ ಹಿಡಿದು ಕೊನೆಗೆ ಬುಮ್ರಾವರೆಗೂ ಕೂಡ ಎಲ್ಲರೂ ಫೇಲ್ಯೂರೇ. ಬುಮ್ರಾ ರನ್ನೇ ವಿಕೆಟ್ ಬೀಳ್ತಾ ಇಲ್ಲ, ಅಭಿಷೇಕ್ ಶರ್ಮಾ ಆಡ್ತಾ ಇಲ್ಲ, ತಿಲಕ್ ವರ್ಮಾ ಆಡ್ತಾ ಇಲ್ಲ, ಸೂರ್ಯಕುಮಾರ್ ಯಾದವ್ ಆಡ್ತಾ ಇಲ್ಲ, ಹಾರ್ದಿಕ್ ಪಾಂಡ್ಯ ಆಡ್ತಾ ಇಲ್ಲ, ಒಬ್ರು ಕೂಡ ಆಡ್ತಾ ಇಲ್ಲ. ವಾಷಿಂಗ್ಟನ್ ಸುಂದರ್ ನಿನ್ನೆನೆ ಫಾರ್ಮ್ ಬಂದಿರೋದು. ಒಂದು ಲೆಕ್ಕಾಚಾರ ನೋಡಿದ್ರೆ ಇಡೀ ವರ್ಲ್ಡ್ ಕಪ್ ಅಲ್ಲಿರುವಂತಹ ಸ್ಟಾರ್ ಆಟಗಾರ ಗೆದ್ದಿದೀವಿ ನಾವು, ಮತ್ತೆ ಸ್ಟಾರ್ ಆಟಗಾರರೆಲ್ಲ ಫೇಲ್ಯೂರ್ ಆಗ್ತಾ ಇದ್ದಾರೆ. ಬಟ್ ನನಗನ್ಸಿದ ಮಟ್ಟಿಗೆ KL ರಾಹುಲ್ ಮಾಸ್ ಇನ್ನಿಂಗ್ಸ್ ತುಂಬಾ ಅದ್ಭುತವಾಗಿತ್ತು, ಗೆಲ್ಬೇಕಾಗಿತ್ತು, ಬಟ್ ಸೋತ್ರು. ಅದೊಂದು ಬಿಟ್ರೆ ಬೇರೆ ಏನು. ಪ್ರೇಮ್, ಇವತ್ತಿನ ಪಂದ್ಯಕ್ಕೆ ಬರೋಣ. ಇವತ್ತು ಕೂಡ ಒಂದು ಹೈ ವೋಲ್ಟೇಜ್ ಕದನ, 2 ಟೀಮ್ಗೆ ಗೆಲುವು ಅನಿವಾರ್ಯ. ಪ್ರಮುಖವಾಗಿ KKRಗಂತೂ ಗೆಲ್ಲಲೇಬೇಕು, ಬಹಳ ಕಷ್ಟದಲ್ಲಿದೆ ಆ ಟೀಮು. ಎಲ್ಲಿ ಎಡುತ್ತು ಅಂತ ಹೇಳಿ KKR ಬ್ಯಾಕ್ ಟು ಬ್ಯಾಕ್ ಸೋಲು, ಹೇಗೋ ಒಂದು ಮಳೆ ಬಂದು ರದ್ದಾಗಿ ಒಂದು ಪಾಯಿಂಟ್ ಹೇಗೋ ಸಿಕ್ಕಿದೆ ಅವರಿಗೆ. ಇವತ್ತಿನ ಪಂದ್ಯ ಹೇಗಿರುತ್ತೆ ಅಂತ? 3 ಸೋಲು ಅಂತ ಹೇಳಿದ್ರೆ 2 ಕಂಟಿನ್ಯೂ ಆಗಿ 2 ಮ್ಯಾಚ್ ಸೋತಿದ್ದಾರೆ, ಒಂದು ನೀವು ಹೇಳಿದಾಗ ಮಳೆಯಿಂದ ರದ್ದಾಗಿದೆ. ಹಾಗಾಗಿ ಒಂದು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಹೋಮ್ ಗ್ರೌಂಡ್ ಅಲ್ಲಿ ಎಲ್ಲಾಗೂ ಅವ್ರು ಗೆಲ್ತಾ ಇದ್ರು, ಹೋಮ್ ಗ್ರೌಂಡ್ ಮ್ಯಾಚ್ ಗಳನ್ನೇ ಬಿಟ್ಕೊಡ್ತಾ ಬಂದ್ರು. ಒಂದು ಅವ್ರಿಗೂ ಅಷ್ಟೇ ಮಧ್ಯಮ ಕ್ರಮಾಂಕ ಸಟ್ಟಿಲ್ಲ. ಜೊತೆಗೆ ಬೌಲಿಂಗ್ ಅಂತ ಬಂದಾಗ ಅವರು ಚಕ್ರವರ್ತಿ, ಸುನಿಲ್ ನರೇನ್ ಅಂತ ಬೌಲರ್ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಇಟ್ಕೊಂಡಿದ್ರು. ಈ ಬಾರಿ ಬೂಮ್ರಾ ಆಗಿರ್ಬೋದು, ಚಕ್ರವರ್ತಿ, ಟ್ರೆಂಟ್ ಬೋಲ್ಟು, ಹರ್ಷದೀಪ್ ಸಿಂಗು, ಈ ತರದ ಪ್ರಮುಖ ಬೌಲರ್ಗಳು ಯಾರು ಇದ್ದಾರೆ ಅವರೆಲ್ಲ ವಿಕೆಟೇ ತಗೊಳಕ್ ಆಗ್ತಾ ಇಲ್ಲ. ಅದರಲ್ಲೂ 3 ಮ್ಯಾಚ್ 2 ಮ್ಯಾಚ್ ಆಡಿರೋದು ಕೋಲ್ಕತ್ತಾ 78 ರನ್ ಬಿಟ್ಕೊಟ್ಟಿದ್ದಾರೆ. ಯಾರು ನಮ್ಮ ವರುಣ್ ಚಕ್ರವರ್ತಿ. ನಿಮಗೆ ಅಷ್ಟು ಇನ್ನು ಬೂಮ್ರಾ ಆಡಿರೋ 3 ಮ್ಯಾಚ್ಗಳಲ್ಲಿ 88 ರನ್ ಬಿಟ್ಕೊಟ್ಟವ್ರೆ. ಆ ತರದ ದೊಡ್ಡ ದೊಡ್ಡ ರನ್ಗಳನ್ನ ಬೌಲರ್ಗಳು ಬಿಟ್ಕೊಟ್ಟಾಗ ಆ ತಂಡ ಗೆಲ್ಲೋಕೆ ಒಂದು ಕಷ್ಟ ಆಗುತ್ತೆ. ಇನ್ನೊಂದು ಪಿನ್ ಅಲೆನ್ನ ಹೊರತುಪಡಿಸಿದ್ರೆ ಆ ತಂಡದಲ್ಲಿ ರಘುವಂಶಿ, ಅದಾದ ಬಳಿಕ ಯಾವ ಆಟಗಾರ ಆಡ್ತಾ ಇಲ್ಲ. ಇನ್ನು ಫಿನಿಶಿಂಗ್ ಅಂತ ಬಂದಾಗ ನೀವು ರಿಂಕು ಒಬ್ಬರನ್ನೇ ನಂಬ್ಕೊಂಡ್ರಿ, ಹಿಂದೆ ರಸಲ್ ಇದ್ರು, ಆ ಕಾರ್ಯ ನಿರ್ವಹಿಸ್ತಾ ಇದ್ರು. ಏನೋ ಒಂದು ಡೆತ್ ಅಲ್ಲಿ ಎದೆಗಾರಿಕೆ ಆಟಗಾರ ಅವರೆಲ್ಲ ಗೆಲ್ಸ್ಲೇಬೇಕು ಅಂತ ಪೊಲಾರ್ಡು, ಆ ತರದ ಸುನಿಲ್ ನರೇನ್ ಅವತ್ತೊಂದು ಚಾಮ್ ಇತ್ತು. ಇವಾಗ ಅಬ್ದಿ ಆರ್ಡರ್ ಅವರು ಪ್ಲೇಯಿಂಗ್ 11 ಬದಲಾವಣೆಗಳನ್ನ ಮಾಡ್ಕೋಬೇಕಿತ್ತು, ಮಾಡ್ಕೋತಾ ಇಲ್ಲ. ನಾಯಕನೇ 3ನೇ ಸ್ಥಾನಕ್ಕೆ ಕೂಸ್ತು ನಿಮ್ಗೆ ಓಪನರ್ ಆಗಿ ಇಲ್ಲಿ ಗ್ರೀನ್ ಬೌಲಿಂಗ್ ಅಂತೂ ಆಗ್ತಾ ಇಲ್ಲ. ವರ್ಲ್ಡ್ ಕಪ್ ಅಲ್ಲಿ ದೊಡ್ಡ ಫಾರ್ಮ್ ಅಲ್ಲಿ ಇದ್ದು ಪಿನ್ ಅಲೆನ್ ಇರ್ಬೋದು, ಹಾಗೇನೆ ಅದೇ ದೇಶದ ಸೀಪರ್ಟ್ ಆಟಗಾರ, ಇವರಿಬ್ರು ಓಪನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಈಗ ಅಲ್ಲಿ ಓಪನಿಂಗ್ ಪೇರ್ ಆಗಿ ಇವ್ರು ಬರ್ತಾರೆ, ಹೊಡಿಬಡಿ ಆಟಗಾರ, ಯಾಕಂದ್ರೆ ಅವ್ರು ಒಬ್ಬರೇ ಸ್ಕೋರ್ ಮಾಡಬೇಕು. ಇವ್ರು 1 ಮ್ಯಾಚ್ ಆಡಿದ್ರು, ರಹಾನೆ ಬ್ಯಾಟ್ ಸದ್ ಮಾಡ್ತಾ ಇಲ್ಲ. ಇನ್ನು ಮಧ್ಯಮ ಕ್ರಮಾಂಕ ಅಂತ ಬಂದಾಗ ನಿಮ್ಗೆ ಒಂದೇ ಒಂದು ರಘುವಂಶಿಯನ್ನು ಹೊರತುಪಡಿಸಿದ್ರೆ ಗ್ರೀನು 2 ಮ್ಯಾಚ್ ಆಡಿಸಿದ್ರು, 2 ಮ್ಯಾಚ್ ಅಲ್ಲೂ ಆಡಿಲ್ಲ ನಿಮ್ಗೆ. ಇನ್ನ ಅಲ್ಲಿ ಹೇಳಿದ್ರೆ ಪೋವೆಲ್ ಆಡ್ಸಕ್ಕೆ ಇವರಿಗೆ 11 ಒಳಗೆ ತರಕ್ ಆಗ್ತಾ ಇಲ್ಲ. ರಿಂಕುನ ಅಪ್ದೇ ಆಡಿಗೆ ತರ್ತಾರೆ, 12 ಓವರ್ ಮೊದಲೇನೆ ಬರ್ತಾರೆ ಅವರು. ಅವ್ರಿಗೆ 12 ಓವರ್ ಅಂತ ತಕ್ಷಣ ನಡುಕ. ಅವ್ರು ಏನಿದ್ರು 2 ಓವರಲ್ಲಿ ಆಡಿದವರು, 12 ಓವರ್ನ ನಿಭಾಯಿಸಕ್ ಆಗ್ತಾ ಇಲ್ಲ ಅವರಿಗೆ. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ನಮಂದಿರ್ ಇದ್ದಾರೆ, ಅನುಕೂಲು, ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ. ಜೊತೆಗೆ ಕರ್ನಾಟಕದ ಮನೀಶ್ ಪಾಂಡೆ ಇದಾರೆ. ಅಟ್ಲೀಸ್ಟ್ ಮನೀಶ್ ಪಾಂಡೆನಾದ್ರೂ ಅನುಕೂಲ್ ಪ್ಲೇಸ್ ಅಲ್ಲಿ ಆಡಿಸಬಹುದು. ಮನೀಶ್ ಪಾಂಡೆ ಆಡಿದ್ರೆ ಅಟ್ಲೀಸ್ಟ್ ಇಂಪ್ಯಾಕ್ಟ್ ಆಗಿ ಯಾರನ್ನಾದ್ರೂ ಒಬ್ಬ ಬೌಲರ್ನ, ನಮ್ಮವರೇ ಬೌಲರ್ನ ತೆಗೆದ್ಬಿಟ್ಟು ಅವ್ರನ್ನ ಹಾಕೋಬಹುದು. ಇವ್ರು ಒಂದ್ ಕಡೆ ಏನು ವರ್ಕೌಟ್ ಆಗ್ತಿಲ್ಲ. ಏನು ವೈಭವ್ ವರವರ ಇರ್ಬೋದು, ಇವರೆಲ್ಲ ಬೌಲಿಂಗ್ ಅಲ್ಲೂ ಕೂಡ ಕಮಲ್ ಮಾಡ್ತಿಲ್ಲ. ಹಾಗಾಗಿನೇ ಈ ತಂಡ ಒಂದ್ ಹಂತಕ್ಕೆ ಮಂಕಾಗಿ ಹೋಗಿದೆ. ಆರಂಭಕ್ಕೆ ನಿಮಗೆ ಅಲ್ಲೇನೊಬ್ಬರನ್ನ ಹೊರತುಪಡಿಸಿದ್ರೆ ರಘುವಂಶನ್ ಬಿಟ್ರೆ ಯಾರು ಬ್ಯಾಟು ಸದ್ ಮಾಡ್ತಿಲ್ಲ. ಇದು ಸಾಂಘಿಕ ಪ್ರದರ್ಶನ ಇಲ್ಲ, ಫೀಲ್ಡಿಂಗ್ ಇಲ್ಲ, ಬ್ಯಾಟಿಂಗ್ ಇಲ್ಲ, ಬೌಲಿಂಗ್
ಮೇಲ್ ಕುಸಿತ, ಒಂದು ಒಳ್ಳೆ ಟಫ್ ಆಗಿರೋ ಪ್ಲೇಯಿಂಗ್ 11 ತರಕ್ ಆಗ್ತಾ ಇಲ್ಲ. ಇದು ಒಂದ್ ಕಡೆಗೆ ಮೈನಸ್ ಈ ತಂಡಕ್ಕೆ. ಇನ್ನೊಂದ್ ಕಡೆಗೆ ನಮಗೆ ಲಕ್ನೋ ಅಂತ ಹೇಳಿದ್ರೆ ಲಕ್ನೋನು ಬಹಳ ದೊಡ್ಡ ಸಾಮರ್ಥ್ಯವನ್ನು ಹೊಂದಿಲ್ಲ. ಲಕ್ನೋನು 2 ಆಡ್ರೆ 1 ಗೆದ್ದು 1 ಸೋತಿದೆ. ಇಲ್ಲೂ ಅಷ್ಟೇ ಹೊಡಿಬಡಿ ಆಟಗಾರ ಇದ್ದಾರೆ. ಇವ್ರಿಗೆ ತಲೆನೋವೇ ಅಲ್ಲಿನ ಅವ್ರ ಫ್ರಾಂಚೈಸಿ ಓನರ್ಗಳದ್ದು ತಲೆ ಬಿಸಿ. ಮ್ಯಾಚ್ ಗೆದ್ದಿಲ್ಲ ಅಂದ್ರೆ ಇವರಿಗೆ ಮಿಡ್ಲ್ ಸ್ಕೂಲ್ ತರ ಕ್ಲಾಸ್ ತಗೋತಾರ ನಿಲ್ಸ್ಕೊಂಡು. ಅಲ್ಲಿ ಆಟಗಾರರ ಮನಸ್ಥಿತಿ ಹೆಂಗಿರುತ್ತೆ, ಇವನು LSG ಗೆ ಯಾವಾಗ್ಲೂ ಪ್ರೆಷರ್ ಇದ್ದೇ ಇರುತ್ತಾ ಹೇಗೆ? 100%. ನಿಮ್ಗೆ ಯಾಕೆ ಗ್ರೌಂಡಿಗೆ ಬಂದು ಜಗಳ ಆಡುವಂತ ಇದ್ಬಿಟ್ರೆ, ಈಗ ನಾನು ಮ್ಯಾಚ್ ಅಲ್ಲಿ ಆಡಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ? ಮ್ಯಾಚ್ ಆಡ್ಬೇಕಂದ್ರೆ ವಿನ್ ಆಗ್ಬೇಕು ಅಂದ್ರೆ ಫ್ರೀ ಹ್ಯಾಂಡ್ ಇಲ್ಲ. ಬಟ್ ನನ್ನ ಪ್ರಕಾರ ಪಾಟೀಲ್ ರೇ BCCI ಕ್ರಮ ತಗೋಬೇಕಪ್ಪ. ಓನರ್ಗಳೇ ತಗೊಂಡಿದೆ ನನಗೆ ಅದು ನಿಜವಾಗ್ಲೂ ಸರಿ ಅನ್ಸಲ್ಲ. ಲಾಸ್ಟ್ ಟೈಮ್ ಆಗಿದ್ದಕ್ಕೆ ಈಗ BCCI ಕೂಡ ಹೇಳಿದೆ ಏನಂತ, ಮ್ಯಾಚ್ ಟೈಮ್ ಅಲ್ಲಿ ಯಾರು ಕೂಡ ಗ್ರೌಂಡಿಗೆ ಇಳಿಬಾರ್ದು, ನೀವೇನೇ ಏನಾದ್ರು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಬೇಕಾದ್ರೆ ಮಾಡಿ ಅಂತ ರೂಲ್ಸೇ ಆಯ್ತು. ಲಾಸ್ಟ್ ಮ್ಯಾಚ್ ಅಲ್ಲಿ ಅವರು ಗೆದ್ರು, ಬಟ್ ಅಲ್ಲೇ ಮೇಲ್ಗಡೆ ಇದ್ರು ನೋಡಿದ್ರ, ಅಲ್ಲೇ ಎಲ್ಲ ದೇವ್ರಿಗೆಲ್ಲ ಮುತ್ಕೊಟ್ಟು ಕೈಯೆಲ್ಲ ನೀರು ಹಾಕಿದ್ರು ನೋಡಿ. ಏನ್ ಗೊತ್ತಾ, ಈ 1000 ಕೋಟಿ ಇದೆ ರೀ ಅವ್ರ ಹತ್ರ. ಅವ್ರೇನು ಒಂದ್ ಮ್ಯಾಚ್ ಹೇಳುವಂತ ಅವಶ್ಯಕತೆ ಇಲ್ಲ. ಎಮೋಷನ್ ನೋಡಿ ಹೆಂಗೆ, IPL ಏನ್ ಬೇಕಾದ ದುಡ್ಡಿದೆ ಅವ್ರ ಹತ್ರ, ಆದ್ರೂ ಕೂಡ ಒಂದ್ ಪಂದ್ಯಕ್ಕೋಸ್ಕರ ಅಷ್ಟು ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೊಂದ್ ಸ್ವಲ್ಪ ಬಟ್ ಒಳಗಡೆ ಅಲ್ಲಿ ಬಂದು ನೀವು ಪ್ಲೇಯರ್ಸ್ ಮೇಲೆ ಏನಾದ್ರು ಹಿಂಗ್ ಮಾಡೋದು ಅದು ತಪ್ಪಾಗತ್ತೆ. ನಿಜ ಇಂಪ್ಯಾಕ್ಟ್ ಬೀರ್ಬಿಡುತ್ತೆ ಒಬ್ಬ ಆಟಗಾರರ ಮೇಲೆ. ಇವತ್ತು ಸೋಷಿಯಲ್ ಮೀಡಿಯಾ ಕಾಲ, ಆತನ ಮಾನ ಮರ್ಯಾದೆ ಹೋಗುತ್ತೆ, ಆತನಿಗೆ ಫಾರ್ಮ್ ಕಂಡ್ಕೊಳಕ್ ಆಗಲ್ಲ. ಹಾಗಾಗಿ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಅದು. ಯಾಕಂದ್ರೆ ನಿಮ್ಗೆ ಎಲ್ಲಾ ಕಡೆ ಟ್ರೋಲ್ ಆಗಿ ಅವ್ರ ಹತ್ರಕ್ಕೂ ಬಂದ್ಬಿಡುತ್ತೆ ಅದು. ನಾನು ಆತ್ಮವಿಶ್ವಾಸ ಕಳ್ಕೊಂಡ್ಬಿಟ್ನ ಇವ್ರ ಮುಂದೆ, ನಾನು ಈ ಟೀಮಿಗೆ ಬಂದ್ಬಿಟ್ಟಾನೆ. ಯಾಕಂದ್ರೆ KL ರಾಹುಲ್ ಹಂಗ ಆಗ್ಬಿಟ್ಟು ಆ ಫಾರ್ಮ್ ಇಂದ ಆಚೆ ಬರಕ್ಕೆ ಎಷ್ಟು ಒದ್ದಾಡೋರು. ಆ ಟೈಮ್ನೇ ವಾಪಸ್ ಬಿಟ್ಟು ಬಂದ್ಬಿಟ್ರು. ಮತ್ತೆ ಇನ್ನೊಂದು ಆ ಟೀಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಳ್ಳೆ ತಂಡ ಕಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಬಾಲಿಂಗ್ ಅಂತೂ ಅದ್ಭುತವಾಗಿದೆ ತುಂಬಾ. ಮತ್ತೆ ಬ್ಯಾಟಿಂಗ್ ಏನು ಆಡಮ್ ಮಾರ್ಚ್ ಎಂತ ಓಪನಿಂಗ್ ಜೋಡಿ. ಇದನ್ನ ಮೊದಲೇ ಪಂದ್ಯದಲ್ಲೇ ಮಾಡ್ಬೇಕಾಗಿತ್ತು, ಸುಮ್ಮನೆ ಎಡವಟ್ ಮಾಡ್ಕೊಂಡು ಕುಂತ್ಕೊಂಡ್ರು ಪಂತ್. ಮತ್ತೆ ಲಾಸ್ಟ್ ಮ್ಯಾಚ್ ಅಲ್ಲಿ ಪಂತ್ ಕೊನೆಯವರೆಗೂ ನಿಂತ್ಕೊಂಡು ಆ ಮ್ಯಾಚ್ ನ ಗೆಲ್ಸಿದಿದೆಯಲ್ಲ, ಅದೊಂದು ಆತ್ಮಸ್ಥೈರ್ಯ ಮೂಡಿಸುತ್ತೆ ಆ ತಂಡಕ್ಕೆ. ಆಸ್ ಅ ಕ್ಯಾಪ್ಟನ್ ಮುಂದೆ ನಿಂತ್ಕೊಂಡು ತಂಡವನ್ನ ಗೆಲ್ಸೋದಿದೆಯಲ್ಲ, ಆ ತಂಡದ ಆತ್ಮಸ್ಥೈರ್ಯ ಬೇರೆನೇ ಇದೆ. ಮತ್ತೆ ಇನ್ನೊಂದು ಕಡೆಗೆ ಬಂದ್ರೆ ನಾವು KKR ನೋಡಿ, ಒಂದು ಈಗ ನೋಡ್ತಾ ಇದ್ದ ಪಾಯಿಂಟ್ಸ್ ಟೇಬಲ್ ಲಾಸ್ಟ್ ಅಲ್ಲಿ ಯಾರಿದ್ದಾರೆ ಒಂದ್ಸರಿ ಲೆಕ್ಕ ಹಾಕಿ. MI 5 ಕಪ್ ಗೆದ್ದವರು, ಆಮೇಲೆ KKR 3 ಕಪ್ ಗೆದ್ದವರು, ಇನ್ನು CSK 5 ಕಪ್ ಗೆದ್ದವರು. ಕಪ್ಗಳು ಗೆದ್ದಾರೆಲ್ಲ ಕೆಳಗಡೆನೆ ಇದ್ದಾರೆ. ಈ ಸರಿ ಯಾರ ಮೇಲಿದಾರಲ್ಲ ಅವ್ರೆಲ್ಲರೂ ಗೆಲ್ಲೇಬೇಕು ಅಂತ ಆಟ ತೊಟ್ಟಿದ್ದಾರೆ. ಹಂಗೆ ನೋಡಿ, ಯಾವಾಗ ಯಾವ ತಂಡ ಪೀಕಲ್ಲಿ ಇರುತ್ತೋ ಅದಕ್ಕೆ ಡೌನ್ ಫಾಲು ಖಂಡಿತವಾಗ್ಲೂ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. MI ಕೂಡ ಹಂಗೆ ಆಡ್ತಾ ಇದೆ, KKR ಹಂಗೆ ಆಡ್ತಾ ಇದೆ, CSKನೂ ಹಂಗೆ ಆಡ್ತಾ ಇದೆ. ಓಕೆ, ಇವತ್ತಿನ ಪಂದ್ಯಕ್ಕೆ ಬಂದ್ರೆ KKR ಬಗ್ಗೆ ಪ್ರೇಮ್ ಹೇಳ್ತಾ ಇದ್ರು, ಯಾರು ಫಾರ್ಮಲ್ ಇದ್ದಾರೆ. ನಾನು ಅದನ್ನೇ ಪ್ರೇಮ್ ಹೇಳುವಾಗ ನಾನು ಲೆಕ್ಕ ಹಾಕ್ತಾ ಇದ್ದೆ. ಹೌದಲ್ಲ, ಫಿನ್ ಅಲ್ಲೇನು ಮತ್ತೆ ರಘುವಂಶನ್ ಬಿಟ್ರೆ ಯಾರು ಆಡ್ತಾ ಇದ್ದಾರೆ ಇದರಲ್ಲಿ? ಬಾಲಿಂಗು ಇಲ್ಲ, ಬ್ಯಾಟಿಂಗು ಇಲ್ಲ, ಫಿನಿಶರ್. ಆಟಗಾರರ ವೈಫಲ್ಯನ ಅಥವಾ ಕ್ಯಾಪ್ಟನ್ ಸೆಲೆಕ್ಷನ್ ವೈಫಲ್ಯ? ಕ್ಯಾಪ್ಟನ್ ಏನು ಪಾಪ, ಅವ್ರ ಪಾಡಿಗೆ ಅವ್ರು ಒಬ್ರು ಆಡ್ತಾರೆ, ಬೇರೆಯವ್ರು ಯಾರಿದ್ದಾರೆ ನಿಮ್ಗೆ? ಯಾರು ಇದ್ದಾರೆ ಹೇಳಿ? ರಹಾನೆ ಓಕೆ, ಒಂದು ಮ್ಯಾಚ್ ಆಡಿದರೆ 10 ಮ್ಯಾಚ್ ಆಡಲ್ಲ. ಫಿನ್ನಲ್ಲೇನು ಓಕೆ, ಒಳ್ಳೆ ಆರಂಭ ಕೊಡ್ತಾರೆ. ಗ್ರೀನು ಅಷ್ಟು 25 ಕೋಟಿ ಕೊಟ್ಟು ತೊಗೊಂಡಿದ್ದಾರೆ ಇವ್ರಿಗೆ. ಹತ್ರ ನೋಡಿದಿಲ್ಲ ಅನ್ಕೋತೀನಿ ಅವರು, ಹತ್ರ ನೋಡಿದಿಲ್ಲ, ಒಂದು ಬಾಲ್ ಹಾಕಿಲ್ಲ, ಈ ವೇಸ್ಟು. ರಘುವಂಶಿ ಇದ್ದಿದ್ರಲ್ಲಿ ಬೆಟ್ರು. ನೋಡಿ ಪವೆಲ್ನ ಈಗ ಮೊನ್ನೆ ತೊಗೊಂಡ್ಬಂದಿದ್ರು, ಪಾಪ ಮಳೆ ಬಂತು. ರಿಂಕು ಆಸ್ ಅ ಫಿನಿಷರ್ ಆಗಿ ಎಷ್ಟೋ 3-4 ಸೀಸನ್ಗಳಾಯ್ತು ಅನ್ಸುತ್ತೆ, ಆಡ್ತಾನೆ ಇಲ್ಲ. ಆಯಪ್ಪ ರಮಣ್ದೀಪ್ ಸಿಂಗ್ ಯಾವಾಗ ಆಡಿದ್ದಪ್ಪ ಇವನು? ನನಗಂತೂ ಕಾಣಿಸ್ತಾನೆ ಸೋಲೋದಕ್ಕೆ ಮೇನ್ ಬಾಲಿಂಗ್ ಕಾರಣ ಅಂತ ಅನ್ಸುತ್ತೆ. ಅಂದ್ರೆ ಸುನಿಲ್ ನಾರಾಯಣ ಸರಿಯಾಗಿ ಆಡ್ತಾ ಇಲ್ಲ, ವರುಣ್ ಚಕ್ರವರ್ತಿ ಕಡೆ ಸರಿಯಾಗಿ ಬೌಲಿಂಗ್ ಬರ್ತಾ ಇಲ್ಲ, ಅದು ಎಲ್ಲ ಒಂದ್ ಕಡೆ ಮೈನಸ್ ಆಗ್ತಿದೆ ಅಂತ. ಅವ್ರಿಬ್ರು ನೋಡಿ ಸ್ಟಾರ್ ಪ್ಲೇಯರ್ಸ್. ನಿಮ್ಗೆ ಮಿಸ್ಟ್ರಿ ಫಿಲ್ಮರ್ ವಿಕೆಟ್ಸ್ ತೆಗಿತಾ ಇಲ್ಲ, ಮತ್ತೆ ನಿಮ್ಗೆ ಟ್ರಂಪ್ ಕಾರ್ಡ್ ಸುನಿಲ್ ನಾರಾಯಣ ನೀವು ವಿಕೆಟ್ಸ್ ತಗೊಳ್ತಾ ಇಲ್ಲ, ಮತ್ತೆ ಓಪನಿಂಗ್ ಅಲ್ಲೂ ಕಳಿಸ್ತಾ ಇಲ್ಲ ಅಂತಂದಾಗ, ಮೊದಲೆಲ್ಲ KKR ನೋಡಿದ್ರೆ ಗಡಗಡ ನಡುಕ್ತಾ ಇದ್ರು. ಓಪನಿಂಗ್ ಬಂದ ಸುನಿಲ್ ನಾರಾಯಣ್ ಎಗ್ಗಾಗ ಮುಗ್ಗ ಚೆಸ್ತಾ ಇದ್ರು. ಮತ್ತೆ 1 ಡೌನ್ 2 ಡೌನ್ ಅಲ್ಲಿ ಅದ್ಭುತವಾದ ಬ್ಯಾಟ್ಸ್ಮನ್ಸ್ಗಳು, ಮತ್ತೆ ರಸೆಲ್ ಅಂತ ಒಬ್ಬ ಫಿನಿಷರ್ ಇದ್ದು, ಮತ್ತೆ ಸುನಿಲ್ ನಾರಾಯಣ್, ವರುಣ್ ಚಕ್ರವರ್ತಿ ಒಬ್ಬ ಒಳ್ಳೆ ಸ್ಟಾರ್ಕ್ ಅಂತ ಬೌಲರ್ಗಳನ್ನೆಲ್ಲ ತಗೊಂಡು ಎಲ್ಲಾ ತಂಡಗಳು ಹಿಂಗಿದ್ದು. ಇವೆಲ್ಲ ಹೇಗಾಗಿದಾವೆ ಅಂತಂದ್ರೆ, ಇವ್ರು ಗಲ್ಲಿ ಕ್ರಿಕೆಟ್ನವರು ಹೊಡಿತಾರೆ, ಆ ತರ ಟೀಮ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಇವರಾಗ್ಲಿ, CSKದವರಾಗ್ಲಿ. ವರುಣ್ ಚಕ್ರವರ್ತಿ ಪಾಟೀಲ್ ಎರಡು ಮ್ಯಾಚ್ ಅಂತ ಹೇಳಿದ್ರೆ 4-4 8 ಓವರ್ ಸಿಗುತ್ತೆ. 8 ಓವರಿಗೆ 79 ರನ್ ನೋಡಿ, ಇವ್ರ ಮೇಲೆನೆ ಡಿಫೆಂಡ್ ಆಗಿರುವಂತ ತಂಡ ಅದು. ಮತ್ತೆ ಸುನಿಲ್ ನಾರಾಯಣ ಹಂಗೆ ಹೊಡಿಸ್ಕೊಂಡಿದ್ದಾರೆ, ಅವ್ರಿಗಂತೂ ವಿಕೆಟ್ಸ್ ಗಳೇ ಬೀಳ್ತಾರೆ. ಯಾರು ಗೆಲ್ತಾರೆ ಹಂಗಂದ್ರೆ? ನನಗನ್ಸಿದ ಮಟ್ಟಿಗೆ LSG ಒನ್ ಸೈಡ್ ಮ್ಯಾಚ್ ಆಗತ್ತೆ ಇವತ್ತು. LSG ಈಸಿಯಾಗಿ ಗೆಲ್ಲುತ್ತೆ 100%. ಆನ್ ಪೇಪರ್ LSG ಪೂರನ್ ಅಂತ ಆಟಗಾರ ಇದ್ದಾರೆ, ಅಲ್ಲಿ ಮಾರ್ಚ್ ಇದ್ದಾರೆ, ಮಕ್ರಮ್ ಇದ್ದಾರೆ, ಅದ್ಭುತ ಪ್ಲೇಯರ್ ಇರುವಂತ ಆಟ. ಜೊತೆಗೆ ಮೊಹಮ್ಮದ್ ಶಮಿ ಅಂತ ಅದ್ಭುತ ಬೌಲರ್ ಇದ್ದಾರೆ. ನಿನ್ನೆ ಕೂಡ ನಮ್ಗೆ BCCI ಮನವಿ ಮಾಡಿದ್ರು, ಸೌರವ್ ಗಂಗೂಲಿ ಅದ್ಭುತ ಲಯದಲ್ಲಿ ಇದ್ದಾರೆ. ಬುಮ್ರಾ ಜೊತೆಗೆ ನೀವು ಶಮಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಡಿಸಿ ಅಂತ. ಹಾಗಾಗಿ ಅಂತ ಬೌಲರ್ ಇರೋದಕ್ಕೆ
ನನ್ನ ಪ್ರಕಾರ ಅವರೇ ಗೆಲ್ಲೋದು. ಎಸ್ ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ನೋಡಿದ್ರಲ್ಲ ವೀಕ್ಷಕರು, ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇರುತ್ತೆ. ಕಾರಣ ಏನು ಅಂತಂದ್ರೆ ಹೇಳಿದ್ರೆ KKR ಗೆಲ್ಲಲೇಬೇಕು. ಬಟ್ KKR ಮತ್ತೆ LSC ಟೀಮ್ನ ಹೋಲಿಕೆ ಮಾಡಿದ್ರೆ ಇಲ್ಲಿ ಮೇಲ್ನೋಟಕ್ಕೆ LSC ಸ್ಟ್ರಾಂಗ್ ಅಂತ ಅನಿಸ್ತಾ ಇದೆ. ಸೊ ಹಂಗಾಗಿ ಸಹಜವಾಗಿ ಇವತ್ತಿನ ಪಂದ್ಯ ಅಂತೂ ಚೆನ್ನಾಗಿರುತ್ತೆ. ಗೆಲ್ಲಲೇಬೇಕಾಗಿರುವಂಥ ಒತ್ತಡ ಎರಡು ಟೀಮ್ಗೆ ಇರೋದ್ರಿಂದಾಗಿ ಈ ಪಂದ್ಯ ಕೊನೆಯ ತನಕ ಹೋಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.